ನಮಸ್ಕಾರ ಸ್ನೇಹಿತರೆ. ಜನವರಿ 26 ಭಾರತಕ್ಕೆ ರಿಪಬ್ಲಿಕ್ ರಾಷ್ಟ್ರ ಅಂತ ಐಡೆಂಟಿಟಿ ಸಿಕ್ಕ ದಿನ. ಪ್ರತಿ ವರ್ಷ ಈ ದಿನ ನಾವು ಭರ್ಜರಿ ಪರೇಡ್ಗಳು, ದೇಶಭಕ್ತಿ ಗೀತೆ, ಧ್ವಜ ಹಾರಿಸೋದನ್ನ ನೋಡ್ತೀವಿ. ದಿಲ್ಲಿಯ ಕರ್ತವ್ಯ ಪಥದಿಂದ ಹಿಡಿದು ದೇಶದ ಮೂಲೆ ಮೂಲೆವರೆಗೂ ದೇಶಾಭಿಮಾನ, ರಾಷ್ಟ್ರ ಪ್ರೇಮ ಉಕ್ಕಿ ಹರಿಯೋದನ್ನ ನೋಡ್ತೀವಿ. ಆದರೆ ಯಾವತ್ತಾದರೂ ಈ ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇನ ಯಾಕೆ ಆಚರಿಸ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಆಗಸ್ಟ್ 15ಕ್ಕೇನೋ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು, ಇಂಡಿಪೆಂಡೆನ್ಸ್ ಡೇ ಆಚರಿಸ್ತೇವೆ. ಆದರೆ ಜನವರಿ 26ಕ್ಕೇನಾಯಿತು? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. mastmaga.comನ ರೆಗ್ಯುಲರ್ ಆಗಿ ನೋಡೋ ಬುದ್ಧಿವಂತ ವೀಕ್ಷಕರ ವರ್ಗ ಇದೆಯಲ್ಲ, ಅವ್ರು ಏನ್ರಿ ಮಕ್ಕಳ ಥರ ಪ್ರಶ್ನೆ ಕೇಳ್ತೀರಾ, ನಮಗೆ ಗೊತ್ತಿಲ್ವಾ ಅಂತ ಹೇಳ್ಬೋದು. ಆದರೆ ಸ್ನೇಹಿತರೆ, ದೊಡ್ಡ ಪ್ರಮಾಣದ ಭಾರತೀಯರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಅಗತ್ಯ ಇದೆ. ಹಾಗಾಗಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಕೂಡ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲಿರುವಂಥ ವಿಚಾರಗಳು ಕೂಡ ಸಿಗಬಹುದು. ಹಾಗಾಗಿ ಮಿಸ್ ಮಾಡದೆ ಕಡೆ ತನಕ ನೋಡಿ. ಆಗಸ್ಟ್ 15ಕ್ಕೆ ಫ್ಲಾಗ್ ಹಾಯ್ಸ್ಟ್ ಅಥವಾ ಧ್ವಜಾರೋಹಣ ಮಾಡಿದ್ರೆ, ಜನವರಿ 26ಕ್ಕೆ ಮಾಡೋದನ್ನ ಫ್ಲಾಗ್ ಅನ್ಫರ್ಲಿಂಗ್ ಅಂತ ಕರೀತಾರೆ. ಧ್ವಜವನ್ನು ಹಾರಿಸೋದಷ್ಟೇ, ಬಿಡಿಸಿ ಹಾರಿಸೋದಷ್ಟೇ ಅಂತ ಕರೀತಾರೆ. ಯಾಕೆ? ಈ ರೀತಿ ತುಂಬ ಇಂಟ್ರೆಸ್ಟಿಂಗ್ ಸಂಗತಿಗಳು ಕೂಡ ಇದೆ, ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗೋಣ. ಮೊದಲ 2 ವರ್ಷ ಅರೆ ಸ್ವಾತಂತ್ರ್ಯ. ರಿಪಬ್ಲಿಕ್ ಡೇನ ಮಹತ್ವ ಅರ್ಥ ಆಗಬೇಕು ಅಂದರೆ ಒಂಚೂರು ನಾವು ನಮ್ಮ ಇತಿಹಾಸವನ್ನು ಗಮನಿಸಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ದೇಶಭಕ್ತರ ಹೋರಾಟ, ಬಲಿದಾನದ ನಂತರ ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು. ಆದರೆ ಅಸಲಿಗೆ ಅದು ಪೂರ್ಣ ಸ್ವಾತಂತ್ರ್ಯ ಆಗಿರಲಿಲ್ಲ. ಯಾಕಂದ್ರೆ ಆಗಿನ್ನು ನಾವು ರಿಪಬ್ಲಿಕ್ ರಾಷ್ಟ್ರ ಆಗಿರಲಿಲ್ಲ. ರಿಪಬ್ಲಿಕ್ ರಾಷ್ಟ್ರ ಅಂದ್ರೆ ಏನು? ಜನರಿಂದಲೇ ಆಳ್ವಿಕೆಯಾಗುವಂತ ರಾಷ್ಟ್ರ, ಎಲ್ಲ ಡಿಸಿಷನ್ ಜನ ಮಾಡ್ತಾರೆ ಅನ್ನೋದು. ರೆಸ್ ಪಬ್ಲಿಕಾ ಅನ್ನೋ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ ಇದು. ರೆಸ್ ಪಬ್ಲಿಕಾ ಅಂದ್ರೆ ಜನರಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಅದೇ ತರ ರಿಪಬ್ಲಿಕ್ ದೇಶದ ಮುಖ್ಯಸ್ಥರನ್ನ ಅಲ್ಲಿನ ಜನರೇ ಆಯ್ಕೆ ಮಾಡ್ತಾರೆ. ಅಲ್ಲಿನ ಕಾನೂನಲ್ಲಿ ಸಂವಿಧಾನದ ಅಧಿಕಾರವೇ ಪರಮೋಚ್ಚ ಆಗಿರುತ್ತೆ. ಆದರೆ ಸ್ವಾತಂತ್ರ್ಯ ಸಿಕ್ಕಾಗ ನಾವು ರಿಪಬ್ಲಿಕ್ ಆಗಿರಲಿಲ್ಲ, ಬ್ರಿಟನ್ನ ಡೊಮಿನಿಯನ್ ಸ್ಟೇಟ್ ಆಗಿದ್ವಿ. ಡೊಮಿನಿಯನ್ ಅಂದ್ರೆ ಏನು? ಅರೆ ಸ್ವಾಯತ್ತ ರಾಷ್ಟ್ರ. ಈ ರಾಷ್ಟ್ರಗಳಿಗೆ ಸ್ವಂತ ಆಡಳಿತ ನಡೆಸುವ ಅಧಿಕಾರ ಇರುತ್ತೆ. ಆದರೆ ಹೆಡ್ ಆಫ್ ದಿ ಸ್ಟೇಟ್, ದೇಶದ ಮುಖ್ಯಸ್ಥರು ಮಾತ್ರ ಬ್ರಿಟನ್ನ ರಾಣಿ ಅಥವಾ ರಾಜ ಆಗಿರ್ತಾರೆ. ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ ಇದಾವಲ್ಲ, ಅದೇ ರೀತಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಚೂರು ಇಷ್ಟ ಇರಲಿಲ್ಲ. ಯಾವ ಡೊಮಿನಿಯನ್, ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂತ ಹೇಳ್ತಾ ಇದ್ರು. ಆದರೆ ಬ್ರಿಟಿಷರು ಸ್ವಾತಂತ್ರ್ಯ ಬೇಕು ಅಂದರೆ ನಾವಿಷ್ಟೆಲ್ಲ ನಿಮಗೆ ಹೆಲ್ಪ್ ಮಾಡಿ ಹೋಗಬೇಕು ಅಂತ ಹೇಳಿದ್ರೆ, ಅಂದರೆ ಪಾಕಿಸ್ತಾನದ ಗಲಾಟೆಲೆಲ್ಲ ಸ್ವಲ್ಪ ಹೆಲ್ಪ್ ಬೇಕು ಅಂತ ಹೇಳಿದ್ರೆ, ನಮಗೆ ನೀವೇನಾದರೂ ಕೊಡಬೇಕಲ್ಲ ನಮ್ಮ ಮುಖ ಉಳ್ಸಕ್ಕೆ, ನೀವು ಡೊಮಿನಿಯನ್ ಆಗೋಕೆ ಒಪ್ಕೊಳ್ಳಿ ಅಂತ ಮಾತುಕತೆ ನಡೆದಿತ್ತು ಅಂತ ಹೇಳ್ತಾರೆ. ಭಾರತ ಆ ಟೈಮ್ನಲ್ಲಿ ಇನ್ನೂ ಕೂಡ ಹಠ ಮಾಡಿದ್ರೆ ಸ್ವಾತಂತ್ರ್ಯ ಸಿಗೋದು ಲೇಟ್ ಆಗುತ್ತೆ, ಒಂದ್ಸಲಿ ತೊಲಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಆರಂಭದಲ್ಲಿ ಭಾರತ ಒಪ್ಕೊಳ್ತು ಡೊಮಿನಿಯನ್ ಸ್ಟೇಟಸ್ನ. ಪರಿಣಾಮ 1950ರವರೆಗೂ ಭಾರತದ ಮುಖ್ಯಸ್ಥರಾಗಿ ಬ್ರಿಟನ್ ರಾಜ 6ನೇ ಜಾರ್ಜ್ ಇದ್ರು. ಅವ್ರ ಪರವಾಗಿ ರಾಜನ ಪ್ರತಿನಿಧಿಯಾಗಿ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಇರ್ತಾ ಇದ್ರು. ಮೊದಲ 10 ತಿಂಗಳು ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ಆಗಿ ಭಾರತದಲ್ಲೇ ಇದ್ರು. ನಂತರ 2 ವರ್ಷ ರಾಜಗೋಪಾಲಾಚಾರಿ ಅವರು ಈ ಸ್ಥಾನ ನಿಭಾಯಿಸಿದ್ರು. ಭಾರತ ಏನೇ ಮಾಡಿದ್ರು ಆ ಮಾಹಿತಿನ ಬ್ರಿಟನ್ ರಾಜನಿಗೂ ತಲುಪಿಸಬೇಕಾಗಿತ್ತು. ಎಷ್ಟರ ಮಟ್ಟಿಗಂದ್ರೆ ಭಾರತದ ಸಚಿವರು ಬ್ರಿಟನ್ ರಾಜನ ಹೆಸರಲ್ಲಿ ಅಥವಾ ರಾಣಿ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಎಂಥ ಪರಿಸ್ಥಿತಿ ಅಲ್ವಾ? ಅಲ್ಲದೆ ಬ್ರಿಟಿಷ್ ಫೀಲ್ಡ್ ಮಾರ್ಷಲ್ಗಳು ಭಾರತದ ಸೇನೆಯನ್ನು ಮುನ್ನಡೆಸ್ತಾ ಇದ್ರು. ಬ್ರಿಟಿಷರು ನೇಮಕ ಮಾಡಿದ್ದ ಜಡ್ಜ್ಗಳು ಭಾರತದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಜಡ್ಜಸ್ ಆಗಿದ್ರು. ನಮಗೆ ಸ್ವಂತ ಕಾನೂನು ಇರಲಿಲ್ಲ. 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು, ಬ್ರಿಟನ್ ಸಂಸತ್ನಲ್ಲಿ ಪಾಸ್ ಆಗಿದ್ದ ಕಾನೂನು, ಅದನ್ನು ಫಾಲೋ ಮಾಡ್ತಾ ಇದ್ವಿ. ಹೀಗಾಗಿ ಭಾರತ ಸಾಂವಿಧಾನಿಕ ರಾಜಪ್ರಭುತ್ವ ರಾಷ್ಟ್ರ ಆಗಿತ್ತು. ಆದರೆ 1950 ಜನವರಿ 26 ಇದೆಲ್ಲ ಚೇಂಜ್ ಆಗೋಯ್ತು. 50ರಲ್ಲಿ ಅಸಲಿ ಸ್ವಾತಂತ್ರ್ಯ. ಸ್ನೇಹಿತರೆ, ಭಾರತ ಸಂಪೂರ್ಣ ಸಾರ್ವಭೌಮ ರಾಷ್ಟ್ರ ಆಗಬೇಕು ಅಂದರೆ ಸ್ವಂತ ಸಂವಿಧಾನ, ಸ್ವಂತ ಕಾನೂನಿನ ಅಗತ್ಯ ಇತ್ತು. ಹೀಗಾಗಿ 1946ರಲ್ಲೇ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗಿತ್ತು. ಈ ಅಸೆಂಬ್ಲಿ ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಕರಡು ಪ್ರತಿ ರಚಿಸುವ ದೊಡ್ಡ ಜವಾಬ್ದಾರಿಯನ್ನ ವಹಿಸಿತು. ಸಂವಿಧಾನ ಕರಡು ಸಮಿತಿ ನಿರ್ಮಾಣ ಆಯಿತು. ಈ ಸಮಿತಿ ನಿರಂತರ 8 ತಿಂಗಳ ಕಾಲ ಸುದೀರ್ಘವಾಗಿ ಸ್ಟಡಿ ಮಾಡಿ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಸೇರಿದಂತೆ 10ಕ್ಕೂ ಅಧಿಕ ರಾಷ್ಟ್ರಗಳ ಸಂವಿಧಾನಗಳನ್ನು ಸ್ಟಡಿ ಮಾಡಿ ಸಂವಿಧಾನದ ಕರಡು ಪ್ರತಿಯನ್ನು ರೆಡಿ ಮಾಡಿದ್ರು. ಸರ್ಕಾರ ಹೇಗಿರಬೇಕು ಅನ್ನೋದ್ರಿಂದ ಹಿಡಿದು ಯಾರ್ಯಾರಿಗೆ ಯಾವ್ಯಾವ ಪವರ್ ಇರಬೇಕು ಅನ್ನೋವರೆಗೆ ಕೂಲಂಕುಷವಾದ ಸಂವಿಧಾನವನ್ನು ರಚಿಸಿದ್ರು. ಈ ಸಮಿತಿ ಎಷ್ಟು ಕರಾರುವಕ್ಕಾಗಿ ಅಟೆನ್ಷನ್ ಟು ಡೀಟೇಲ್ ಕೊಟ್ಟು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಸಂವಿಧಾನ ಸಭೆ ನೀಡಿದ ಡೆಡ್ಲೈನ್ಗಿಂತ 4 ತಿಂಗಳು ಮೊದಲೇ
1948 ಫೆಬ್ರವರಿ 21ಕ್ಕೇನೆ ಡ್ರಾಫ್ಟ್ ನ ಸಬ್ಮಿಟ್ ಮಾಡಿತ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಆದ್ರೆ ಈ ಪ್ರತಿನ ಕೂಡ ಸುಲಭಕ್ಕೆ ಅಂಗೀಕಾರ ಮಾಡಲಿಲ್ಲ. ಮತ್ತೆ 3 ವರ್ಷಗಳ ಕಾಲ ಸುಮಾರು 300 ಜನರ ಸಂವಿಧಾನ ರಚನಾ ಸಭೆ, 114ಕ್ಕೂ ಅಧಿಕ ಸಭೆಗಳನ್ನು ನಡೆಸಿ, ಸುದೀರ್ಘ ವಿಚಾರ ವಿಮರ್ಶೆ ಮಾಡಿ, ಬೇಕಾದ ತಿದ್ದುಪಡಿಗಳನ್ನು ಮಾಡಿ ನವೆಂಬರ್ 26, 1949ಕ್ಕೆ ಅಡಾಪ್ಟ್ ಮಾಡಿಕೊಂಡ್ರು. ಕೊನೆಗೆ 1950 ಜನವರಿ 24 ಅಂದರೆ ಸಂವಿಧಾನ ರಚನಾ ಸಭೆಯ ಕೊನೆಯ ದಿನ 395 ಆರ್ಟಿಕಲ್, 8 ಶೆಡ್ಯೂಲ್, 2 ಪಾರ್ಟ್ಗಳ ಬೃಹತ್ ಭಾರತದ ಗ್ರೇಟ್ ಸಂವಿಧಾನ ಅಂಗೀಕಾರ ಆಯಿತು, ಅಡಾಪ್ಟ್ ಆಯಿತು. ಆದರೆ ಸಂವಿಧಾನ ಜಾರಿ ದಿನವನ್ನ ಮಾತ್ರ 2 ದಿನಗಳ ನಂತರ ಅಂದ್ರೆ ಜನವರಿ 26, 1950 ಅಂತ ನಿಗದಿ ಮಾಡಲಾಯಿತು. ಯಾಕಂದ್ರೆ 1930ರಲ್ಲಿ ಇದೇ ದಿನ ಅಂದ್ರೆ ಜನವರಿ 26ನೇ ತಾರೀಕೆ ಅಂದಿನ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ದಿನ ಅಂತ ಡಿಕ್ಲೇರ್ ಮಾಡಿತ್ತು. ಆದ್ರೆ 17 ವರ್ಷಗಳ ಕಾಲ ಇದು ಈಡೇರಲಿಲ್ಲ. ಹೀಗಾಗಿ 1950ರಲ್ಲಿ ಇದೇ ದಿನ ಸಂವಿಧಾನ ಜಾರಿ ಮಾಡಲಾಯಿತು. ಈ ಮೂಲಕ ಬ್ರಿಟನ್ ಸಂಸತ್ನ ಕಾಯ್ದೆಯಾಗಿದ್ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935ನ ಕಿತ್ತು ಹಾಕಿ ಬ್ರಿಟಿಷ್ ಡೊಮಿನಿಯನ್ ಸ್ಟೇಟ್ನಿಂದ ಭಾರತ ರಿಪಬ್ಲಿಕ್ ಅಂತ ಡಿಕ್ಲೇರ್ ಆಯಿತು. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ತು. ಹೀಗಾಗಿ ಈ ವಿಶೇಷ ದಿನವನ್ನು ನಾವು ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ. ಇದೇ ಕಾರಣಕ್ಕೆ ರಿಪಬ್ಲಿಕ್ ಡೇ ದಿನ ಧ್ವಜವನ್ನ ಹಾಯಿಸ್ಟ್ ಮಾಡಲ್ಲ, ಅನ್ಫರ್ಲ್ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹಾಯಿಸ್ಟಿಂಗ್ ಆಗುತ್ತೆ, ಧ್ವಜ ಮೇಲಕ್ಕೇರುತ್ತೆ, ನಾವು ಮೇಲಕ್ಕೇರಿದ್ದೀವಿ, ಮುಕ್ತಿಗೊಂಡಿದ್ದೀವಿ ಅನ್ನೋದನ್ನ ಸೂಚಿಸುತ್ತೆ, ಅದು ಸ್ವತಂತ್ರಗೊಂಡಿದ್ದೀವಿ ಅಂತ. ಆದರೆ ರಿಪಬ್ಲಿಕ್ ಡೇ ದಿನ ಧ್ವಜ ಮೇಲಿರೋದು ಬಿಚ್ಕೊಳ್ಳುತ್ತೆ. ಅಂದರೆ ಆಲ್ರೆಡಿ ಸ್ವತಂತ್ರರಾಗಿದ್ದೀವಿ, ಬಟ್ ವಸಾಹತುವಿನ ಕೊನೆ ಕೊಂಡಿಯನ್ನ ಕಳ್ಸಿಕೊಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಸ್ಥಾಪಿಸ್ಕೊಳ್ತಿದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ನೋಡಿ, ಇಂಥ ಸೂಕ್ಷ್ಮ ವಿಚಾರಗಳನ್ನ ಕೂಡ ಎಷ್ಟು ಡೀಪ್ ಆಗಿ ಥಿಂಕ್ ಮಾಡಿದ್ದಾರೆ ನಮ್ಮ ಅಂದಿನ ಹಿರಿಯರು ಅಂತ. ಹೀಗಾಗಿನೇ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ನಮ್ಮ ಸೇನಾ ಪವರ್ ಕೂಡ ತೋರಿಸೋದು ನಾವು, ನಮ್ಮ ಆಯುಧಗಳನ್ನೆಲ್ಲ ಪರೇಡ್ ಮಾಡಿ, ನೋಡಿ ನಮ್ಮ ತಾಕತ್ತು, ನಾವು ಇಂಡಿಪೆಂಡೆಂಟ್, ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಮೆಸೇಜ್ ಪಾಸ್ ಮಾಡೋದು. ಇನ್ನು ಭಾರತ ಈ ರೀತಿ ಡೊಮಿನಿಯನ್ ಸ್ಟೇಟಸ್ನಿಂದ ಹೊರ ಹೋಗಿದ್ದೆ ತಡ ಬ್ರಿಟನ್ ಗಾಬರಿಯಾಗಿ ಆ ಹೆಸರನ್ನೇ ಚೇಂಜ್ ಮಾಡ್ತು. ಡೊಮಿನಿಯನ್ ಏನು ಅಸಹ್ಯವಾಗಿದೆ, ಗುಲಾಮರ ಥರ ಇದೆ, ನಾವು ಹೊರಗೆ ಬರ್ತೀವಿ ಅಂತ ಉಳಿದವರೆಲ್ಲ ಹೇಳ್ಬಿಡ್ತಾರೆ ಅಂತ ಕಾಮನ್ವೆಲ್ತ್ ಅಂತ ಮಾಡಿಬಿಟ್ರು. ಇವತ್ತಿಗೂ ಕೂಡ ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಕಾಮನ್ವೆಲ್ತ್ ಆಗಿದ್ದಾರೆ. ಕೆಲ ಕೆರೆಬಿಯನ್ ರಾಷ್ಟ್ರಗಳು ಕೂಡ ಆಗಿದ್ದಾರೆ, ಕಾಮನ್ವೆಲ್ತ್ ಕಂಟ್ರೀಸ್ ಅಂತಾನೆ ಇದ್ದಾರೆ. ಭಾರತ ಕಾಮನ್ವೆಲ್ತ್ ಕಂಟ್ರೀಸ್ನಲ್ಲಿ ಇದ್ರೂ ಕೂಡ ಹೆಡ್ ಆಫ್ ದಿ ಸ್ಟೇಟ್ ಆಗಿ ಬ್ರಿಟನ್ ರಾಜನ ಒಪ್ಕೊಂಡಿಲ್ಲ. ಈ ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆಲ್ಲ ಬಹಳ ದೊಡ್ಡ ಪ್ರಾಬ್ಲಮ್ಮೂ ಇಲ್ಲ. ಯಾಕಂದ್ರೆ ಅಲ್ಲಿನ ಮೂಲ ನಿವಾಸಿಗಳನ್ನೆಲ್ಲ ನಾಶ ಮಾಡಿ ಈ ಬ್ರಿಟಿಷರು ಹೋಗಿ ಇವರ ರಕ್ತವನ್ನ ಅಲ್ಲಿ ಹರಡಿ ಇವ್ರ ಸಂತತಿನ ಹರಡಿದ್ದಾರೆ. ಹಾಗಾಗಿ ಜನಾಂಗೀಯವಾಗಿ ಸೇಮ್ ಇದ್ದಾರೆ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಏನಿಲ್ಲ. ಅಲ್ಲೂ ಕೂಡ ಮತ್ತೆ ಈಗ ಸ್ವಲ್ಪ ಲಿಬರಲ್ಸ್, ಕನ್ಸರ್ವೇಟಿವ್ ಅಂತೆಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿಬಿಡ್ತೀವಿ, ಈ ಕಾಮನ್ವೆಲ್ತ್ ಅಲ್ಲಿ ಅವ್ರನ್ನ ಹೆಡ್ ಆಫ್ ದಿ ಸ್ಟೇಟ್ ಅಂತ ಬ್ರಿಟನ್ ರಾಜ ಒಪ್ಕೊಳ್ಳೋದು ಬೇಡ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ದೊಡ್ಡ ಪ್ರಮಾಣದ ಗಲಾಟೆ ಎಲ್ಲ ಇಲ್ಲ. ಅಲ್ಲಿ ವಾದ ವಿವಾದ ಇದ್ರೂ ಕೂಡ ಸ್ವಲ್ಪ ಸ್ಮೂತ್ ಆಗೇ ನಡೀತಾ ಇದೆ. ಇರ್ಲಿ. ಆದ್ರೆ ಭಾರತ 1950ರಲ್ಲಿ ಈ ಕೆಲಸ ಮಾಡ್ತು. ಭಾರತದ ಸಂವಿಧಾನದಿಂದ ಇಷ್ಟೆಲ್ಲ ಸಾಧ್ಯ ಆಯಿತು. 1950ರಲ್ಲಿ ತಯಾರಾದ ಈ ಒರಿಜಿನಲ್ ಸಂವಿಧಾನದ ಪುಸ್ತಕವನ್ನ ಸದ್ಯ ಸಂಸತ್ ಭವನದಲ್ಲಿ ಹೀಲಿಯಂ ತುಂಬಿದ ಬಾಕ್ಸ್ನಲ್ಲಿಟ್ಟಿದ್ದಾರೆ. ಪುಸ್ತಕ ಹಾಳು ಮಾಡುವ ಅಥವಾ ಬಣ್ಣ ಮಾಸುವ ಬ್ಯಾಕ್ಟೀರಿಯಾಗಳಿಂದ ಕಾಪಾಡೋಕೆ ಈ ರೀತಿ ಮಾಡಿದ್ದಾರೆ. ಇದನ್ನ ಪ್ರೇಮ್ ಬಿಹಾರಿ ನರೇನ್ ರೈಜಾದ ಅನ್ನೋರು 6 ತಿಂಗಳ ಕಾಲ ತಮ್ಮ ಕೈಯಾರೆ ಬರೆದ್ರು ಅಂತ ನಮಗೆ ಇತಿಹಾಸ ಹೇಳುತ್ತೆ. ಇಂಥ ಸಂವಿಧಾನ ರಚನೆಗೆ ಸುಮಾರು 64 ಲಕ್ಷ ರೂಪಾಯಿ ಖರ್ಚಾಗಿತ್ತು ಅಂತ ಹೇಳಲಾಗುತ್ತೆ. ಈಗ ಹೇಳಿ ಸ್ನೇಹಿತರೆ, ಈ ಪೂರ್ಣ ವರದಿ ನೋಡಿದ್ಮೇಲೆ ನಿಮಗೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವರದಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆ ಮಾಡ್ತಾ ಇದೀವಿ, ಏನ್ ಗಣರಾಜ್ಯೋತ್ಸವ, ಯಾಕೆ ಅಲ್ಲಿ ಅಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ತೋರಿಸ್ಕೊಂಡು ನಾವು ಜಗತ್ತಿಗೆ ಶಕ್ತಿ ತೋರಿಸ್ತೀವಿ, ಎಲ್ರಿಗೂ ಗೊತ್ತಾಗ್ಲಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.